ನಮಸ್ಕಾರ. ನಾವು ಕೊಟ್ಟಿರೋ ಆಮಂತ್ರಣಕ್ಕೆ ಗೌರವದಿಂದ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಗಣ್ಯರಿಗೂ ಅತಿಥಿಗಳಿಗೂ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು. ಲೇಟ್ ಆದ್ರೂ ನಮ್ಮ ಪ್ರೋಗ್ರಾಮ್ ಲೇಟೆಸ್ಟ್ ಆಗಿರುತ್ತೆ, ಯೋಚನೆ ಮಾಡಬೇಡಿ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ನಾನು ಮಾತಾಡೋಕ್ಕಿಂತ ಜಾಸ್ತಿ ನಮ್ಮ ತಂದೆನೇ ಮಾತಾಡ್ಬಿಟ್ಟಿದ್ದಾರೆ. ನಾನು ಬರೀ ಇವೆಂಟ್ ಬಗ್ಗೆ ಮಾತಾಡ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ಏಪ್ರಿಲ್ 11, 2024 ಈ ಸಿನಿಮಾ ಶುರು ಮಾಡಿದಾಗ ಏನು ಎನರ್ಜಿ, ಏನು ನಮ್ಮದೊಂದು ಚಾಲೆಂಜ್ ಇತ್ತು ಮತ್ತು ಒಂದು ಗೋಲ್ ಇತ್ತು. ಫಸ್ಟ್ ಡೇನೇ ನಾವು ಫಿಕ್ಸ್ ಆಗಿದ್ವಿ. ಆ ಗೋಲ್ಗೆ ಒಬ್ಬೊಬ್ಬರೇ ಸಾಥ್ ಕೊಡ್ತಾ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ. ನಿಮ್ಮ ಮುಂದೆ ಇದುವರೆಗೂ ಕೈಯಲ್ಲಿ ಕೊಡ್ಲಿ ಹಿಡ್ದು ರಚಿತಾ ರಾಮ್ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿದ್ವಿ. ಆಮೇಲೆ ನಮ್ಮ ವಿಜಯ್ ಅಣ್ಣ ಅವ್ರನ್ನ ಸರ್ವೈವರ್ ಅಂತ ತೋರಿಸಿದ್ವಿ. ನೆಕ್ಸ್ಟ್ ರಾಜ್ ಬಿ ಶೆಟ್ರನ್ನ ರೂಲರ್ ಅಂತ ತೋರಿಸಿದ್ವಿ. ಇವಾಗ ನಮ್ಮ ಚಿತ್ರದ ಮೊದಲನೇ ಹಾಡು ನಿಂಗವ್ವ. ಈ ಚಿತ್ರದ ಸ್ಪೆಷಾಲಿಟಿ ನಾನು ಹೇಳಬೇಕಂದ್ರೆ ತುಂಬ ಇದೆ, ಬಟ್ ಶಾರ್ಟ್ಕಟ್ಟಾಗಿ ಹೇಳ್ತೀನಿ. ನಮ್ಮ ಜಡೇಶ್ ಸರು ಮತ್ತು ಅಜನೀಶ್ ಸರ್ ಕಾಂಬಿನೇಷನ್ನು. ಈಗ ತಾನೇ ಯೋಗರಾಜ್ ಭಟ್ರು ಬಂದಿರೋದು. ಸರ್ ವೆಲ್ಕಮ್ ಸರ್, ಥ್ಯಾಂಕ್ ಯು. ಅಜನೀಶ್ ಸರು ಸಾಂಗ್ ಸ್ವಲ್ಪ ಲೇಟಾಗಿ ಕೊಟ್ರು ಲೇಟೆಸ್ಟಾಗಿ ಕೊಡ್ತಾರೆ. ನಮ್ಮ ಡೈರೆಕ್ಟ್ರು ಪಾಪ ನಿದ್ದೆಗೆಟ್ಟಿ ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಶ್ಯಾಮ್ ಸರ್, ನಿಮಗೆ ಪ್ರಾಫಿಟ್ ಆಗುತ್ತೆ ಸರ್ 100%. ಸೊ ಈ ಸಾಂಗ್ನ ವಿಜಯ್ ಪ್ರಕಾಶ್ ಸರ್ ಮತ್ತು ಅನನ್ಯ ಭಟ್ ಅವರು ಹಾಡಿದ್ದಾರೆ. ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಯೋಗರಾಜ್ ಭಟ್ರು ಈ ಹಾಡಿನ ಸಾಹಿತ್ಯವನ್ನು ಬರೆದಿದ್ದಾರೆ. ಇನ್ನೇನು ನೀವೆಲ್ಲ ಇವಾಗ ಈ ಹಾಡನ್ನ ಕೇಳ್ತೀರಾ, ನಾನು 100% ಹೇಳ್ತೀನಿ ತಮ್ಮೆಲ್ಲರಿಗೂ ಈ ಹಾಡು ಇಷ್ಟ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು. ನಮಸ್ತೆ. ನಾನು ಹೆಂಗೆ ಒಬ್ಬನೇ ಮಾತಾಡೋದು ಗೊತ್ತಿಲ್ಲ. ನಾನು ತುಂಬ ಇಷ್ಟ ಜಡೇಶ ಅಂದರೆ. ನನಗೆ ತುಂಬ ರೀಸೆಂಟಾಗಿ ಪರಿಚಯ ಆಗಿರೋದು ತರುಣನ ಮುಖಾಂತರ. ದಯವಿಟ್ಟು ವೇದಿಕೆಗೆ ಬಾರಪ್ಪ ನೀನು. ಯಾಕಂದರೆ ನಾವು 4 ಅಕ್ಷರ ಬರೆಯೋದೇ ಅವರು ನಿರ್ದೇಶಕರು ಮತ್ತು ಒಂದು ದೋಸ್ತಿ ಎಲ್ಲಿರುತ್ತೆ ನಾಯಕ ನಟರ ಜೊತೆ, ಅವ್ರ ದೋಸ್ತಿಗೇನೆ ನಮಗೆ ಅಕ್ಷರಗಳು ಹುಟ್ಟೋದು. ಇವನು ಯಾಕೆ ವೇದಿಕೆ ಕರೆದೆ ಅಂದರೆ, ನಾನು ಮತ್ತು ವಿಜಯ್ ಸೇರಿ ಈತನ ನಾನು ಗುಡಿ ಪೂಜಾರಿ ಅಂತ ಕರಿತೀನಿ. ಅಷ್ಟು ಒಳ್ಳೆಯವರು ಇವನು, ಒಂದು ಚೂರು ಒಳಗಡೆ ಕಲ್ಮಶ ಇಲ್ಲ. ನಾನಂತೂ ಪಕ್ಕಾ ಲೋಫರ್ ಕೆಲವೊಂದು ವಿಷಯಗಳಲ್ಲಿ. ವಿಜಿ ನಮ್ಮ ಅಪ್ಪ ಇದ್ದಂಗೆ, ನಾನು ಅವನು ಕರೆಯೋದೇ ನಮ್ಮ ಅಪ್ಪ ಕಣ ನೀನು. ಅದು ಆ ರೇಂಜಿನ ಒಂದು ದೋಸ್ತಿ ಏನೇನೋ ನೋಡಿ ಬೆಳೆದವರು. ಜಡೇಶ ನಮ್ಮಿಬ್ಬರನ್ನು ಕೂರಿಸ್ಕೊಂಡು ಒಂದು ಸಿಚುವೇಶನ್ನು ಹೇಳ್ದ. ಹೀಗೆ ತುಂಬ ಮೆಲೋಡಿಯಸ್ ಆಗಿತ್ತು ಅದು ಟ್ಯೂನು. ಮತ್ತು ರಚಿತಾ ರಾಮ್ ಅವರು ಇವ್ರ ಪೇರು ಈ ಇಂಪಾರ್ಟೆಂಟ್ ಸಾಂಗು. ನಾನು ಇವನ್ ತಲೆಯಲ್ಲಿ ಮೋಸ್ಟ್ಲಿ ಮರ ಗಿಡದ ಕೆಳಗಡೆ ವಿಜಿ ಹಿಂಗೆಲ್ಲ ಮಾಡಿಕೊಂಡು ರಚಿತಾರಾಮ್ ಅವರೆಲ್ಲ ಸ್ಲೋ ಮೋಷನಲ್ಲಿ ಓಡ್ಕೊಂಡ್ಬರೋ ಶಾರ್ಟ್ಸ್ ಏನೋ ತೆಗಿತಾನೆ ಇವನು ಅಂದ್ಕೊಂಡು ಏನು ಬೇಕು ಅಂತ ಕೇಳಿದೆ. ತುಂಬ ಮೆಲಡಿ ಸರ್, ಅಪ್ಪಟವಾಗಿರಲಿ ಅಂದ. ನಾನು ವಿಜಿ ಅಪ್ಪಟವಾಗಿ ಒಳಗೊಳಗೆ ನಗ್ಬಿಟ್ಟು ಒಂದು 5 ನಿಮಿಷ ಕೊಡೋ ಅಂತ ಹೇಳಿ ನಾನು ವಿಜಿ ನಮ್ದೆಲ್ಲ ಈ ಗಂಡು ಮುತ್ತೈದಿರು ಗೋಲ್ಡ್ನ ಒಂದು ಯಾಕೆ ಒಂದು ಸಾಂಗಲ್ಲಿ ಇಡಬಾರ್ದು ವಿಜಿ ಅಂದೆ. ಏನು ಸರ್ ಅಂದ. ನಿನಗೂ ಗೊತ್ತು ಮಕ್ಕಳು ಆಗಿದ್ದಾವೆ, ನಮಗೂ ಗೊತ್ತು. ಆ 1ನೇ ಮಗು ಆದ ನಂತರದ್ದು ಒಂದು ಸಂದರ್ಭ ಇರ್ತದಲ್ಲ. ನಾನು 1980s 90s ದೂರದರ್ಶನ ಬಂದಾಗ ಜನನ ನಿಯಂತ್ರಣದ ಆ್ಯಡ್ ನೋಡಿದ್ದೆ. ಒಂದು ಮಗು ಮಲಗಿದ ನಂತರನೇ ಹೆಂಡತಿನ ಕರ್ಕೊಂಡು ಹೋಗಿ ಬಾಗಿಲು ಹಾಕೊಳ್ಳೋದು. ಸರ್ಕಾರನೇ ಅವತ್ತಿನ ಕಾಲಕ್ಕೆ ಆ್ಯಡ್ ತೆಗೆದಿತ್ತು. ಈ ಒಂದು ಹಾಟ್ ಸಮಾಚಾರನ ನಾವು ಸಾಂಗಲ್ಲಿ ಇಟ್ಟರೆ ಒಂದು ರೇಂಜಿಗೆ ಬರ್ಕತ್ತಾಗ್ತೀವಿ ಕಣ ವಿಜಿ ಅಂತ ಹೇಳಿದಾಗ ಇವನು ಜಡೇಶ ಮುಗುಲ್ ನೋಡ್ಬಿಟ್ಟ. ನನಗೆ ಅದು ಬೇಡ ಅನ್ನೋ ಥರ ಇತ್ತು. ಕೊನೆಗೆ 1-2 ಸಾಲು ಬರೀತಿದ್ದಂಗೆ ಒಪ್ಕೊಂಡ. ಇಂಥ ಹಾಡುಗಳು ಮತ್ತು ಒಂದು ಜಾನಪದ ಸೊಗಡು ಕಿವಿ ಒಳಗಡೆ ಹೋಗಿ ಪಕ್ಕ ಮನಸ್ಸಿಗೆ ಇಳಿದು ಬಿಡುತ್ತೆ, ದೇಹಕ್ಕೆ ಇಳಿದು ಬಿಡುತ್ತೆ. ಆ ಥರದ ಹಾಡನ್ನು ಬರೆಸಿರೋ ನಿರ್ದೇಶಕನಿಗೆ ಮೊದಲನೇ ಧನ್ಯವಾದ ನನಗೆ. ಯಾಕಂದರೆ ಇವನು ಸಿಚುವೇಶನ್ ಮಾಡಿದಾಗಲೇ ನಮಗೇನೋ ಒಂದು 4 ಅಕ್ಷರ ಹುಟ್ಟೋದು. ಇನ್ನು ಬಿಟ್ಟರೆ ಜಡೇಶ್ ನಾನು ವಿಜಿ ತುಂಬ ರೇಗಿಸ್ತಾ ಇದ್ವಿ. ನೋಡೋ, ನೀನು ನಿಮ್ಮಪ್ಪನ ತುಂಬ ಕಾಟ ಕೊಟ್ಟಿರ್ತೀಯ ರಾತ್ರಿ ಮಲಗೋದಕ್ಕೆ ಈ ಹಾಡಲ್ಲಿ ಆಗೋ ಥರನೇ ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್ ನನ್ನ ತಂಗಿ ಇದ್ದಾಳೆ ಅಂದ. ಆಮೇಲೆ ಇವನನ್ನು ಮಲಗಿಸಿದ ಮೇಲೆ ಏನೇನಾಗಿರುತ್ತೋ
ಪಾಪ ಅಮಾಯಕ ಅಂತ ಅಲ್ಲೂ ಪ್ರೂವ್ ಮಾಡ್ಬಿಟ್ಟ ಜಡೇಶ್. ಮಾತಾಡ್ತಾ ನಾನು ವಿಜಿ ಕಾಲಿಡೋಕ್ಕೆ, ವಿಜಿ ನೀನು ಸರಿ ಇಲ್ಲ, ನಾನು ನಿಮ್ಮ ಅಪ್ಪನ ಎಬ್ಬಿಸ್ಬಿಟ್ಟು ನೀನು ನನಗೊಂದು ತಮ್ಮ ತೆಗಿಬೇಕು ಅನ್ನೋ ಮಗ ನೀನು ಅಂತ ಅವನು ನನಗೆ ವಾಪಸ್ಸು ರೇಗಕ್ಕೆ ಎಲ್ಲರದ್ದು ಮಾತಾಡ್ತೀನಿ. ಅದು ನಿಮ್ಮ ಕತೆ ಇರೋದು. ನಮ್ಮ ಅಪ್ಪನ ಕೇಳ್ಬೇಡ ಕಣ, ನಾನು 9ನೇ ಮಗು. ನಮ್ಮ ಅಪ್ಪನ ವಿಷಯ ಹೇಳಿದ್ರೆ ನಿಮ್ಮ ಅಪ್ಪ ಬೇರೆ ಏನು ಮಾಡ್ತಿದ್ರು ಅಂತ ಕೇಳ್ತಾರೆ ಜನ. ಅದಾದ್ಮೇಲೆ ನಾನೇನಾರು ಹಂಗೆ ಎಬ್ಬಿಸಿ ನಮ್ಮ ಅಪ್ಪನ ಕೇಳಿದ್ರೆ ನಂಗೊಂದು ತಮ್ಮನ ತಂಗಿನೋ ಬೇಕು ಅಂತ ನಮ್ಮ ಅಮ್ಮನೇ ಕಪಾಳು ಕೊಡ್ಬಿಟ್ಟಿರೋರು. ಹಂಗಾಗಿ ಹೋಗಿ ಅಂಥದ್ದೇನೂ ಇಲ್ಲ. ಒಂದು ದಾಂಪತ್ಯದಲ್ಲಿ ತುಂಬ ಮಜವಾಗಿರೋದೇ ಮಕ್ಕಳ ಪಾರ್ಟ್. ಅವು ಮಕ್ಕಳಾಗಿದ್ದು ಬೆಳೆದು ಕಳ್ಳನ ಮಕ್ಕಳಾಗಿ ಅವಕ್ಕೂ ಮದುವೆ ಆಗೋವರೆಗೆ ತಂದೆ ತಾಯಿ ಅಂದರೆ ಏನು ಅನ್ನೋದು ಅವಕ್ಕೂ ಗೊತ್ತಿರಲ್ಲ. ಈ ಪ್ರೀತಿನೇ ನಮ್ಮ ದೇಶದ ಈ ರೇಂಜಿನ ಪಾಪ್ಯುಲಾರಿಟಿಗೆ ಕಾರಣ ಅಂತ ಹೇಳ್ತಾ ಈ ಹಾಡನ್ನು ಬರೆಸಿದಂಥ ಮಹನೀಯ ಜಡೇಶನ್ಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ನೀವು ಎಲ್ಲರೂ ಇದು ಸುಮಾರು ಜನ ದಂಪತಿಗಳು ತರುಣನ್ ಪಾಪ ಹಾಡು ಬಿಡುಗಡೆ ಮಾಡಿದ್ದಾನೆ, ಮುಂದಿನ ಚಳಿಗಾಲಕ್ಕೆ ಗೊತ್ತಾಗುತ್ತೆ ಕಣ ನಿಮಗೆ. ಸೋನಲ್ವರೇ, ನಿಮಗೂ ಶುಭಾಶಯ ಹಾಡು ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ. ತಂಡದ ಸುಮಾರು ಜನ ಸದಸ್ಯರಿದ್ದೀರಿ, ಎಲ್ಲರನ್ನೂ ಈ ಲೈಟ್ ಕಣ್ಣಿಗೆ ಹೊಡಿತಿರೋದ್ರಿಂದ ನನಗೆ ನೋಡೋಕ್ಕಾಗ್ತಿದ್ದ. ಶ್ಯಾಮ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿದ್ದ. ಆನಂದ ಆಡಿಯೋ ಅವರಿಗೆ, ನಿರ್ಮಾಪಕರೇ ನಮಸ್ಕಾರ, ಥ್ಯಾಂಕ್ ಯು. ನಿಮ್ಮ ಮಗನಿಗೂ ಥ್ಯಾಂಕ್ ಯು. ರಚಿತಾ ಅವರೇ ಅದ್ಭುತವಾಗಿ ನಟಿಸಿದ್ದೀರಿ. ಹಾಡು ಬಿಡುಗಡೆ ಮಾಡಿದ ಪ್ರತಿ ಜೋಡಿಗೂ ನನ್ನ ದೀರ್ಘದಂಡ ನಮಸ್ಕಾರ ಮತ್ತು ಥ್ಯಾಂಕ್ ಯು. ಈ ಹಾಡನ್ನು ಒಂದು ನಿಲ್ಲಿಸಿಕೊಟ್ಟಲ್ಲಿ ಸಿನಿಮಾಗೆ ತುಂಬ ದೊಡ್ಡ ಪ್ಲಸ್ ಆಗುತ್ತೆ. ಇವತ್ತು ಪ್ರಚಾರದ ಸಣ್ಣ ಸಣ್ಣ ತುಣುಕನ್ನು ನಿಲ್ಲಿಸ್ಕೊಳ್ಳೋದಕ್ಕೂ ಒಂದು ಇಡೀ ತಂಡ ದುಡ್ಡು ಸುರಿಯೋದಲ್ಲದೆ ಶ್ರಮನೂ ಹಾಕಬೇಕು. ಇಷ್ಟೊಂದು ಮಾಧ್ಯಮದವರು ಸೇರಿದ್ದೀರಿ. ಒಂದು ಬ್ರಿಲಿಯಂಟ್ ಪ್ರಯತ್ನ. ಲ್ಯಾಂಡ್ಲಾರ್ಡು ನಾನು ಸಣ್ಣ ತುಣುಕುಗಳಲ್ಲಿ ನೋಡಿದ್ದೀನಿ, ಜಡೇಶನ್ ಬಾಯಲ್ಲಿ ಅದರ ಸಿನಾಪ್ಸಿಸ್ ಕೇಳಿದ್ದೀನಿ ಅಷ್ಟೇ. ಇದೊಂದು ಮೈಲ್ ಸ್ಟೋನ್ ಸಿನಿಮಾ ಆಗಿದೆ ಅನ್ನೋದು ಒಬ್ಬ ಕನ್ನಡ ಪ್ರೇಕ್ಷಕ ಆಗಿ ನನ್ನ ತುಂಬ ಹೃದಯದ ಹಾರೈಕೆ. ಆ ಜರ್ನಿ ಇಲ್ಲಿಂದ ಶುರುವಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ಇಡೀ ತಂಡಕ್ಕೆ ನನ್ನ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.